ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ಮುಂಜಾನೆಗಳಲ್ಲಿ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ದೇವ ಮಕ್ಕಳೇ, ಈ ದಿನ ಹೊಸ ದಿನ ದೇವರು ನೋಡುವಂತೆ ಕೃಪೆ ಮಾಡೋಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ದೇವ ಮಕ್ಕಳೇ, ದೇವರು ನಮ್ಮನ್ನು ಪ್ರೀತಿಸುವಂಥ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ದೇವ ಮಕ್ಕಳೇ, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ. ನಿಮಗಾಗಿ ಪ್ರತಿದಿನ ಪ್ರಾರ್ಥಿಸ್ತಿದ್ದೀವಿ. ಈ ಚಿಕ್ಕ ಸೇವೆ ದೇವರ ಕೃಪೆ ಎಂಬುದಾಗಿ ಪ್ರತಿದಿನ ಮುಂಜಾನೆ ವೇಳೆಯಲ್ಲಿ ಪ್ರತಿದಿನ ನಿಮ್ಮೊಂದಿಗೆ ಬರ್ತೀವಿ. ದಯಮಾಡಿ ಈ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ದಯಮಾಡಿ ಇತರರಿಗೆ ಶೇರ್ ಮಾಡಿ ಎಂಬುದಾಗಿ ನಾನು ಕೇಳಿಕೊಳ್ತೇನೆ. ಪ್ರೀತಿ ದೇವ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ಹೊಸ ಜೀವಿತವು ಅರಳಲಿ ಎಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳೇ, ಇದಕ್ಕೆ ಆಧಾರವಾಗಿ ದಾವೀದನು ಬರೆದ ಕೀರ್ತನೆ 121ನೇ ಅಧ್ಯಾಯ 8ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಆಮೆನ್. ಅಲ್ಲಿ ಸದಾಕಾಲ ದೇವರು ನಮ್ಮನ್ನು ಕಾಪಾಡುತ್ತಾರೆ. ಪ್ರೀತಿ ದೇವ ಮಕ್ಕಳೇ, ನಾವು ಯೇಸು ಕ್ರಿಸ್ತನ ಪ್ರೀತಿಯನ್ನು ತಿಳಿದವರಾಗಿ ಆತನಿಗಾಗಿ ನಮ್ಮ ಜೀವಿತವನ್ನು ಕೊಡ್ತೇವೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಮ್ಮ ಜೀವಿತನ ಅರ್ಪಿಸಬೇಕು. ದೇವರೇ, ಹಳೆ ಜೀವಿತನ ಬಿಟ್ಟು ನಾನು ಹೊಸದಾಗಿ ನಾನು ಜೀವಿಸ್ತೀನಿ ಎಂಬುದಾಗಿ ದೇವರಿಗೆ ಹೇಳಬೇಕು. ಪ್ರೀತಿ ದೇವ ಮಕ್ಕಳೇ, ಹೌದು ಪ್ರೀತಿ ದೇವ ಮಕ್ಕಳೇ, ನಮ್ಮ ಹಳ ಸ್ವಭಾವ, ನಮ್ಮ ಪಾಪಗಳನ್ನೆಲ್ಲ ದೇವರಿಗೆ ಅರಿಕೆ ಮಾಡಬೇಕು. ದೇವರೇ, ನಾನು ಕೆಟ್ಟ ಮಾರ್ಗದಲ್ಲಿ ಹೋಗ್ತಿದ್ದೀನಿ, ದಯಮಾಡಿ ನನ್ನ ಹೊಸ ಜೀವಿತನ ಕೊಡು ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ದೇವರು ನಮ್ಮನ್ನು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ಅಯ್ಯೋ ನನ್ನ ಮಗಳು ಒಳ್ಳೆ ಮಾರ್ಗದಲ್ಲಿ ನಡೀತಾಳೆ, ಅವಳಿಗೆ ಹೊಸ ಜೀವಿತನ ಕೊಡಬೇಕು ಎಂಬುದೇ ದೇವರ ಆಸೆ. ಹೌದು ಪ್ರೀತಿ ಮಕ್ಕಳೇ, ನಮ್ಮ ಜೀವಿತ ದೇವರಿಗೆ ಅರ್ಪಿಸಬೇಕು. ಒಂದು ದಿವಸ ನಾನು ನೋಡುವುದಾದರೆ ಒಂದು ಚೇಳು ಮತ್ತು ಆಣೆ ತುಂಬ ಒಳ್ಳೆಯ ರೀತಿಯಲ್ಲಿ ನಡೀತಾ ಇತ್ತು. ಒಂದು ಸಮುದ್ರ ಹತ್ತಿರ ಹೋಗ್ತವೆ. ಇಬ್ಬರು ಹೋಗುವಾಗ ಆ ಚೇಳು ನೀರಲ್ಲಿ ಮುಳುಗ್ತದೆ. ಆ ಆಣೆ ಹತ್ರ ಹೋಗಿ, ಆಣೆ ನನಗೆ ಹೇಗಾದರೂ ಮಾಡಿ ಕಾಪಾಡು, ಈ ಸಮುದ್ರದಿಂದ ಅಲ್ಲಿವರೆಗೂ ಬಿಡು ಎಂಬುದಾಗಿ ಚೇಳು ಆಣೆ ಕೇಳ್ತದೆ. ಸರಿಯಪ್ಪ, ನಾನು ಇಬ್ಬರು ಸ್ನೇಹಿತರಾಗಿ ಎಷ್ಟೋ ವರ್ಷ ಹಿಂದೆ ನಾವು ನೋಡ್ತಾ ಇದ್ದೀವಿ, ಹೌದು ಅಂತ ಆ ಚೇಳು ಮತ್ತು ಆಣೆ ಮೇಲೆ ಕೂತ್ಕೋತದೆ. ಆ ಆಣೆ ಮೇಲೆ ಹೋಗುವಾಗ ಆ ಚೇಳು ಏನು ಮಾಡುತ್ತೆ ಅಂದರೆ, ಆ ಬೆನ್ನಲ್ಲಿ ಕಚ್ತಾ ಇರುತ್ತೆ, ಏನೋ ನೋವು ಆಗ್ತೈತೆ ಎಂಬುದಾಗಿ ಆಣಿನ ದುಃಖದಿಂದ ಹೇಳುವಾಗ ಆ ಚೇಳು ಏನು ಗೊತ್ತಾಗಿಲ್ಲ ಎಂಬುದಾಗಿ ಇಳಿಸುತ್ತೆ ಆನೆ. ಆ ಚೇಳನ್ನ ಇಳಿಸುವಾಗ ಆ ಚೇಳು ಏನು ಮಾಡ್ತದೆ, ಅದು ಕಚ್ಚುವಾಗ ನೋವು, ಅದಕ್ಕೆ ಬಹಳ ನೋವಾಗ್ತು ಯಾವುದು ಆನೆಗೆ. ಆಮೇಲೆ ತಿರುಗಿ ಅಯ್ಯೋ ಇಷ್ಟು ನೋವಾಗಿದೆ ಎಂಬುದಾಗಿ ಬೆನ್ನಿಂದ ಆನೆ ಹೇಳುವಾಗ, ಅಯ್ಯೋ ಸಾರಿ ಸ್ನೇಹಿತನೇ, ನನ್ನ ಬೆನ್ನು ಹಿಂದೆ ನಾ ಹಳೆ ಸ್ವಭಾವ ಯಾವ ರೀತಿಲಿ ಮಾಡ್ತಿದ್ದೋ ಅದೇ ಥರ ನಾನು ಇವಾಗೂ ಮಾಡಿದ್ದೆ, ದಯಮಾಡಿ ಕ್ಷಮಿಸಿ ಅಂತ ಕೇಳ್ತಾನೆ. ನೋಡಿ ಪ್ರೀತಿ ಮಕ್ಕಳೇ, ನಾವು ಹಳೆಯ ಸ್ವಭಾವವನ್ನು ಬಿಡಬೇಕು. ನಮ್ಮಲ್ಲಿದ್ದಂಥ ಪಾಪಗಳನ್ನ ಜೀವಿತನ ಬಿಟ್ಟು ದೇವರನ್ನ ನಾನು ಹೊಸ ಜೀವಿತನ ಕೊಡು, ನಾನು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು. ಈ ದಿನಗಳನ್ನು ನೋಡೋದಾದ್ರೆ ಪ್ರೀತಿ ಮಕ್ಕಳೇ, ಎಷ್ಟೋ ಜನರು ತಮ್ಮ ಹೊಸ ಜೀವಿತನ ಯಾವ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ಗೊತ್ತಿಲ್ಲ. ದೇವರು ಯಾವಾಗಲೂ ನಮ್ಮನ್ನು ಕಾಪಾಡ್ತಾನೆ, ನಮಗೆ ಬೇಕಂತೆಲ್ಲ ಸಹಾಯ ಮಾಡ್ತಾರೆ. ಆದರೆ ಹಳೆ ಸ್ವಭಾವ, ನಮ್ಮಲ್ಲಿದ್ದಂಥ ಪಾಪಗಳನ್ನು ಬಿಡಬೇಕು. ದೇವರೇ, ನಾನು ಕೆಟ್ಟ ಜೀವಿತನ ಬಿಟ್ಟು ನಾನು ಒಳ್ಳೆಯ ಜೀವಿತನ ಜೀವಿಸುವಂತೆ ನೀನು ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತಾರೆ. ಪ್ರೀತಿ ಮಕ್ಕಳೇ, ಅದೇ ಥರ ಜಕರ್ಯ ಪ್ರವಾದನೆ 36:26 ಹೇಳ್ತದೆ, ಏನಂದರೆ, ಕಲ್ಲಾದ ಹೃದಯವೆಂದು ಹೇಳಲ್ಪಟ್ಟಿರುತ್ತದೆ, ಈ ಪಾಪ ಸ್ವಭಾವವು ನಮ್ಮ ಶರೀರದಲ್ಲಿ ವಾಸವಾಗಿರುತ್ತದೆ. ಆಮೇಲೆ ಅಲ್ಲಲ್ಲಿ ಯಾವ ಪ್ರೀತಿ ಮಕ್ಕಳು, ಕಲ್ಲಾದ ಹೃದಯನ ತೆಗಿಬೇಕು. ಆಮೇಲೆ ಇಂದು ಕ್ರೂರವಾದ ಯಜಮಾನನಂತೆ ಇರುತ್ತದೆ, ಇದು ತನ್ನ ಶರೀರವನ್ನು ಅಧೀನಪಡಿಸಿಕೊಂಡು ಆ ನೀತಿಯನ್ನು ಉಂಟು ಮಾಡುತ್ತದೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಹಳೆ ಸ್ವಭಾವನ ತೆಗೆದಬೇಕು. ದೇವರೇ, ನನಗೆ ಒಳ್ಳೆ ಮನಸ್ಸನ್ನು ಕೊಡು, ನಾನು ಒಳ್ಳೆ ಮಾರ್ಗದಲ್ಲಿ ನಾನು ನಡೆಯುವಂತೆ ನಾನು ಸಹಾಯ ಮಾಡುವುದಾಗಿ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತೇನೆ. ಪ್ರತಿದಿನ ಧರ್ಮಶಾಸ್ತ್ರನ ಓದುವಾಗ, ದೇವ್ರ ವಾಕ್ಯಗಳನ್ನು ಓದುವಾಗ ನಮಗೆ ಒಳ್ಳೆ ಮಾರ್ಗದಲ್ಲಿ ನಡೆಯೋಕ್ಕೆ ಸಾಧ್ಯ, ನಮ್ಮ ಪಾಪಗಳನ್ನ ಅರಿಕೆ ಮಾಡೋಕ್ಕೆ ಸಾಧ್ಯ. ಪ್ರೀತಿ ಮಕ್ಕಳೇ, ಒಬ್ಬ ಮನುಷ್ಯ ನೀತಿವಂತನಾಗಬೇಕಂದ್ರೆ ಧರ್ಮೋಪದೇಶ ಅಂದರೆ ದೇವ್ರ ವಾಕ್ಯವನ್ನು ಕೇಳಿ ಮತ್ತು ಅದೇ ಥರ ಪ್ರತಿದಿನ ಧ್ಯಾನಿಸುವಾಗ
ನಾವು ಒಳ್ಳೆ ನೀತಿ ಮಾರ್ಗದಲ್ಲಿ ನಡೀಕೆ ಸಾಧ್ಯ. ದೇವ್ರು ಯಾವಾಗಲೂ ನಮ್ಮನ್ನು ಕಾಪಾಡ್ತಾನೆ. ಅಯ್ಯೋ ನನ್ನ ಮಗ ಯಾವುದೋ ನೋವಲ್ಲಿದ್ದಾನೆ, ಆತ ಹೋಗುವಾಗ ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಆತನ ಸಂಗಡ ನಾನು ಇರಬೇಕೆಂಬುದೇ ದೇವರ ಆಸೆ ಆಗಿದೆ. ಹೌದು ಪ್ರೀತಿ ದೇವರುಗಳೇ, ಇಂದು ನಾವು ತೀರ್ಮಾನ ಮಾಡ್ಕೊಳ್ಬೇಕು, ದೇವರೇ ನನ್ನ ಹಳೆ ಸ್ವಭಾವವನ್ನು ತೆಗೆದಾಕಿ ಹೊಸ ಮನಸ್ಸನ್ನು, ಹೊಸ ಜೀವಿತನ ಅರಳು ಹಾಗೆ ಮಾಡ್ತೇಪ್ಪ ಎಂಬ ನಂಬಿಕೆಯಿಂದ ನಾವು ಜೀವಿಸುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ. ಪ್ರೀತಿ ಮಕ್ಕಳೇ, ಈ ವಾಕ್ಯ ನಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿಯುಳ್ಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡು ಈ ಹೊಸ ದಿನ ನೋಡುವಂತೆ ಕೃಪೆ ಕೊಟ್ಟರೆ ಸ್ತೋತ್ರ. ದೇವರೇ, ನೀವು ವಾಗ್ದಾನ ಮಾಡಿದಲ್ಲಪ್ಪ ಹೊಸ ಜೀವಿತನ ಕೊಡುವಂಥ ದೇವರಾಗಿದೆ. ಹೌದೇ ಸಪ್ಪ, ನೀವು ಹೋಗುವಾಗಲೂ ಬರುವಾಗಲೂ ಸದಾಕಾಲ ನಿಮ್ಮ ಸಂಗಡ ಇರ್ತೀನಿ ಎಂಬುದಾಗಿ ಹೇಳುವ ಹಾಗೆ ಈ ಯಾರು ವಿಡಿಯೋ ನೋಡ್ತಾರಪ್ಪ ಅವ್ರ ಸಂಗಡರು ಅವರಿಗೆಲ್ಲ ಸಮಸ್ಯೆನ ಬಿಡುಗಡೆ ಕೊಡು, ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದರೆ ಕರುಣಾಮಯನೇ ಈ ಚಿಕ್ಕ ಪ್ರಾರ್ಥನೆ ಕೇಳಿರ್ತಿ ಯೇಸು ಕ್ರಿಸ್ತನಲ್ಲಿ ಬಿಡುತ್ತೇನೆ ಜೀವ ತಂದೆ. ಆಮೇನ್.